Hey guys, welcome back and good morning. ನನಗೆ ಗೊತ್ತಿಲ್ಲ ನೀವು ಯಾವ ಟೈಮಲ್ಲಿ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಬಟ್ ನನಗೀಗ ಗುಡ್ ಮಾರ್ನಿಂಗ್. ನಾನು 4:30ಗೆ ಎದ್ಬಿಟ್ಟು ತಲೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವತ್ತು ಒಂದು ಶೂಟ್ ಮಾಡಿಸ್ತಾ ಇದ್ದೀವಿ ನಕ್ಷಿ ಡಿಸೈನರ್ ಸ್ಟುಡಿಯೋಗೆ. ಸೊ ಇದು ಒಂದು ನನ್ನದು ಸ್ಟುಡಿಯೋ. ಸೊ ನನ್ನ ಸ್ಟುಡಿಯೋಗೆ ನಾನೇ ಶೂಟ್ ಮಾಡ್ತಾ ಇರೋದು ಆ್ಯಂಡ್ ಇನ್ನೊಬ್ಬರು ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಸೊ ನಮ್ಮದು 7 o'clock ವೆನ್ಯೂಲ್ಲಿ ಇರಬೇಕು ವಿತ್ ಮೇಕಪ್ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಬೇಗ ಎದ್ದು ರೆಡಿ ಆಗ್ತಾಯಿದ್ದೀವಿ. 5:30ಗೆ ಮೇಕಪ್ ಆರ್ಟಿಸ್ಟಿನಿ ಬರ್ತೀನಿ ಅಂತ ಹೇಳಿದರು. ಸೊ 5:30 ಆಗಿದೆ ಈಗ, ಬಟ್ ಅವರೊಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ. ಒಂದು 10-15 ನಿಮಿಷ ಅಷ್ಟೇ, ಇನ್ನು ಮನೆಗೆ ಬಂದು ರೆಡಿ ಆಗ್ತೀವಿ. ಹಿಂಗಿದ್ದಿದ್ದ ಮುಖನ ಹೆಂಗೋ ತೊಗೊಂಡೋಗ್ತಾರೆ ಈಗ ಅವರು. ಸೊ ದಿಸ್ ಇಸ್ ದ ಅಪ್ಡೇಟ್ ರೈಟ್ ನಾವ್. ಆ್ಯಂಡ್ ನಾನು ಇವತ್ತಿನ ಪೂರ್ತಿ ವ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಬನ್ನಿ. ನಾನು ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಒಂದು ಕಾಫಿ ಕುಡಿತಾ ಇದ್ದೀನಿ ನಿದ್ದೆ ಬರ್ತಾ ಇರಲಿ ಅಂತ. ಸೊ ಹೈಡ್ರೇಟಿಂಗ್ ಆಗಿರಲಿ. ಫೇಸ್ ಸಿಕ್ಕಾಪಟ್ಟೆ ಡ್ರೈ ಆಗಿದೆ, ಮೇಕಪ್ ಸರಿ ಕೂತ್ಕೊಳ್ಳಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ ಬೆಳಗ್ಗೆ ಎದ್ದು ಏನೇನು ಮಾಡಬೇಕಂತ. ಇನ್ಸ್ಟಾಗ್ರಾಮ್ ಹಾಕ್ಬೇಕಲ್ವಾ? ಸಾಕು ಮೇಡಮ್, ಸಾಕು ಮೇಡಮ್, ಸಾಕು ಮೇಡಮ್. ಭಯ ಆಗ್ತಿದೆ. ನಾಚಿಕೆ ನೋಡಿ. ಏನೋ ಅವ್ರು ಬಿಸಿಲಲ್ಲಿ ಹೊಳಿತಾ ಇದ್ದಾರೆ, ಅದಕ್ಕೆ ಅವ್ರು ಪಳ ಪಳ ಅಂತವ್ರು. ಹೊಟ್ಟೋಯ್ತು. ಅವ್ರೇನ್ ಹೇಳಿದ್ರು, ಕ್ಲೋಸ್ ಅಪ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂದ್ರು. ಅದಕ್ಕೆ ನಾನ್ ಹೇಳ್ದೆ, ಸಿಂಹ ಕ್ಯೂಟ್ ಆಗಿರುತ್ತೆ ಅಂತ ಸಿಂಹದ ಬಾಯೊಳಗೆ ಕೈ ಹಾಕಕ್ಕಾಗತ್ತಾ ಅಂತ ಅಷ್ಟೇ. ನಮಗ್ ನಾವೇ ಸಪೋರ್ಟ್ ಮಾಡ್ಕೋಬೇಕು. ಲೈಟಿಂಗ್ ಸಕ್ಕತ್ತಾಗಿದೆ. ಆ ಗಾಳಿ ಸಕ್ಕತ್ತಾಗಿ. ಸ್ವಲ್ಪ ಮರಗೆಣಸನ್ನು ಬೇಯಿಸಿ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿಯಲ್ಲಿ ಹುರಿದು ತಿನ್ನುತ್ತಿದ್ದೇನೆ. ಕಟ್. ಸೊ ಇದು ಬಂದು ವಿನೋದ, ಸಂದೀಪ್ ಬ್ರೋ, ಇವ್ರು ನಮ್ಮ ಫೋಟೋ ಶೂಟ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಅಕ್ಕ, ಇವರೇ ನಂಗೆ ಮೇಕಪ್ ಮಾಡಿರೋದು ಇವತ್ತು. ಸೊ ಇದು ನನ್ನ ಥೀಮ್. ಎಷ್ಟು ಚೆನ್ನಾಗಿ ನಾನು ಕಾಣಿಸ್ತಿದ್ದೀನಿ ಅಂದರೆ ಅದರಿಂದ ಇವರೆಲ್ಲ ಇವರು ಫುಲ್ ಟಾಸ್ಕ್ ಕೊಡ್ತಿದ್ದು ನಾನು. ಗಲ್ಬಸ್ಗೆ ಯಾವಾಗಲೂ ಇವು ಮೇಕಪ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹೌದಾ? ಈಗ ಇಲ್ಲಿದ್ದಾನೇನು ವಿನೋದ, ಅವನೇ ಬ್ಲರ್ ಆಗ್ತದೆ. ವಿನೋದ ನಮ್ಮ ಟೀಮ್ ಇದೆ. ಸೊ ಸಿಕ್ಕಾಬಡೆ ಬಿಸಿಲಿದೆ. ಈ ಬಿಸಿಲಲ್ಲಿ ಬೆವರು ಸುರಿಸಿ ವಿಡಿಯೋ ಮಾಡ್ತಾ ಇದ್ದೆ ನಾನು. ಇವಾಗ ನಾವು ನಕ್ಷಿಗೆ ಶೂಟ್ ಮಾಡ್ತಾ ಇದ್ದೀವಿ. ಇದು ಬಂದು ನಮ್ಮ ನಕ್ಷಿ ಔಟ್ಫಿಟ್. ಸೊ ಇದು ಬಂದು ನನ್ನ ಸೆಕೆಂಡ್ ಔಟ್ಫಿಟ್. ಅವಾಗಲೇ ಸ್ಯಾಮ್ನೆಲ್ಲ ಮಾಡಿದ್ದೀವಿ. ಒಂದು ಔಟ್ಫಿಟ್ ಮುಗಿತು. ಆಲ್ರೆಡಿ 3 ಔಟ್ಫಿಟ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 3 ಔಟ್ಫಿಟ್ ಇದೆ. ಸೊ 3 ಔಟ್ಫಿಟ್ ಕಂಪ್ಲೀಟ್ ಮಾಡಿದ್ರೆ ನಮ್ದು ಇವತ್ತಿನ ದಿನ ಮುಗೀತು. ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಸೂರ್ಯ ನಮಗೂ ಕಾಯ್ತಾ ಇದ್ದಾನೆ ತಲೆ ಮೇಲೆ ನಿಂತು. ಸೊ ಕರೀರಿ, ನನಗೆ ಬಂದ್ಬಿಡ್ತೀನಿ. ಬಟ್ ಹುಷಾರ್. ಇಲ್ಲ ಹುಷಾರ್ ಹುಷಾರ್. ಇಲ್ಲ ಬರಲ್ಲ ಬಿಡಿ. ಬೇರೆ
ಏನು ಗೊತ್ತಾ, ಹಿಂಗ್ ನೋಡಿ ಹಿಂಗ್ ಅಂತೀನಿ, ಆಮೇಲೆ ಇದನ್ನೆಲ್ಲ ಹಿಂಗ್ ಹಾಕಿ ಬ್ಯೂಟಿಫುಲ್ ವಿಡಿಯೋ ಮಾಡ್ಕೊಡಿ. ಬಿಸಿಲಲ್ಲಿ ಬ್ಯೂಟಿಫುಲ್ ವಿಡಿಯೋ. ನೋಡಿ ಏನೇನೆಲ್ಲ ಮಾಡ್ತೀವಿ ನೋಡಿ. See this. But still. ನೇಲ್ ಚೂರು ಕೆಳಗಡೆ ಕುತ್ಕೊಂಡ್ಬಿಡಿ ಹಂಗೆ. ಇವಾಗ ಅದೇ ಸೇಮ್ ಹೇಳಿ ಮ್ಯಾಮ್. ಏನ್ ಹೇಳಿ? ಏಂಜಲ್. Angels don't speak. Action. They only do action. Sorry. ಇವ್ರು ನೋಡಿ ಸರ್, ಯೂಟ್ಯೂಬ್ ಅವರು ಆಂಗಲ್ ಇಲ್ಲಿ ಕೆಳಗಡೆ ಫೋಟೋ ಬರಲ್ಲ. I don't want to see my face. Okay. You like ಗೊತ್ತಲ್ಲ? Blur picture. Not blur. Then? The catalog pictures types. Okay. Oh, okay. Zara. Yeah. These part to ಈಗ ಹಂಗೆ ಒಂದು ನಿಮಿಷ ತಡೀರಿ. So by the way, my dear friends, this outfit is from Nakshi. ಐಶು ನಿಂದೆ ಹೇಳು. ನಕ್ಷಿ ಡಿಸೈನರ್ ಸ್ಟುಡಿಯೋ. Oh my God. ಗೊಂಬೆಗೆ ಔಟ್ಫಿಟ್ ಹಾಕಿದ್ವಿ, ಅದಕ್ಕೆ ಔಟ್ಫಿಟ್ ಒಂದು ಬೆಲೆ ಬಂದಿದೆ ಅಷ್ಟೇ. ನಾನು ಐಶು ಪಕ್ಕ ಬಂದ ತಕ್ಷಣ ಫುಲ್ ವಾಯ್ಸ್ ರೈಸ್ ಆಗ್ತಾ ಇದೆ ನಂದು, ಹಾಗೂ ತುಂಬಾ ಎಮೋಷನಲ್ ಆಗ್ತಾ ಇದೀನಿ. ಅಂಡ್ ಆಲ್ಸೋ ಫೇಕ್ ನೇಲ್ಸ್ ಹಾಕೊಂಡಿದ್ದೀನಿ, ನೋಡ್ಬಿಡಿ. ಸೊ ಅದಕ್ಕೆ ಫೋಲ್ಡ್ ಆಗಲ್ಲ ಅದೀಗ. ಅದಿವಾಗ ಫೋಲ್ಡ್ ಆಗಲ್ಲ, ಹಿಂಗೆ ಇರುತ್ತೆ. ಸೊ ಏನಂದ್ರೆ ಅಷ್ಟೇ, ಬಾಯ್. ಆಗಿದೆ ಅದಕ್ಕೆ. ಏಜಾಗಿರೋರ್ನ ಹಿಂಗೆ ತೆಗಿಸ್ಕೊಂಡು ಸಿಕ್ತು ಕ್ಲಿಪ್ ಸಿಕ್ತು. ಅದಕ್ಕೆ ನೋಡಿ ನಾವಿರ್ಬೇಕು. ಓ ಸಿಕ್ಕಾಪಟ್ಟೆ ಬಿಸಿಲು. ಒಂದೇ ಒಂದು ಸೆಕೆಂಡ್. ಜ್ಯುವೆಲರಿ ಅದೆಲ್ಲ ನಾನು ಮಾಡ್ತೀನಿ ಸಪ್ರೇಟ್ ಆಗಿ. ಒಂದು ವಿಡಿಯೋ ನಿಮ್ದು ಸಪ್ರೇಟ್ ಆಗಿ ಮಾಡ್ತೀನಿ. ಇವನ್ ಜೊತೆಗೆ ಏನಿದೆಯೋ ಅದು ಮಾಡ್ಕೊಂಡ್ಬಿಡೋಣ. ಅವ್ರು ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀವಿ, ಹಂಗೆ ನಾಳೆಯಿಂದ ಡೇಟ್ ಮಾಡ್ತೀವಿ. ಈ ಎಣ್ಣೆ ಬಿಟ್ಬಿಟ್ಟು ನಾಳೆಯಿಂದ ಅಲ್ಲ, ಇವತ್ತಿಂದ. ಇಲ್ಲಿ ಬ್ರೋ ನೀವು ಟೇಸ್ಟ್ ಮಾಡ್ತೀರಾ? ತೊಳಿ ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಕಂಟೆಂಟ್ ನೋಡಿ. ಮನುಷ್ಯನಿಗೆ ಬೇಕಾಗಿರೋದು ಒಂದೇ, ಹ್ಯಾಂಡ್ ಫ್ಯಾನ್. ಓವಿಯಾ ಶೂಟ್ ಮುಗೀತು, ಊಟಕ್ಕೆ ಬಂದಿದ್ದೀವಿ, ತಿನ್ಬಿಟ್ಟು ಇವತ್ತು ಮಲಗಿದ್ರೆ ನಾಳೆನೇ ಎದ್ದೇಳಬೇಕು. ಸತ್ಯ. ಇವರಂತೂ ಎಲ್ಲರಿಗೂ ಫೋಟೋ ತೆಗೆದಿಲ್ಲ. ವರ್ಷಕ್ಕಾಗೋದೆಲ್ಲ ಒಂದೇ ದಿನದಲ್ಲಿ ಮಾಡಿದ್ದಾರೆ. ವರ್ಷಕ್ಕಾಗೋದೆಲ್ಲ ಒಂದೇ ದಿನದಲ್ಲಿ ಶೂಟ್ ಮಾಡಿರೋದು. ವರ್ಷಕ್ಕಾಗೋದು ಹೆಂಗ್ ಮಾಡಿಲ್ಲ. ವರ್ಷಕ್ಕೆ ಮಾಡ್ಬೇಕು ಅಂದ್ರೆ 3 ದಿನ ಟಾರ್ಚರ್ ಮಾಡಿದೆಲ್ಲ ಒಂದೇ ದಿನ. ವರ್ಷ ಅಲ್ಲ, ಎಷ್ಟು ವರ್ಷ ಆಯ್ತು ನಾನು ನಿನ್ ಶೂಟ್ ಮಾಡ್ತೀನಿ ಅಂತ. 5 ವರ್ಷ ಮೇಲೆ. 5 ವರ್ಷದ ಮೇಲೆ ಫೈನಲಿ ಶೂಟ್ ಒಂದಿನ. ನೋಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಇವ್ರು ನಮ್ಮ ಅಕ್ಕ ಐಶು ಅಕ್ಕ. ಊಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ದೋಸೆ ಕೊಡಿಸ್ತಾರೆ, ಪ್ಲೇನ್ ದೋಸೆ, ಫ್ರೈಡ್ ರೈಸ್ ಕೊಡಿಸ್ತಾರೆ, ಗೋಬಿ ಕೊಡಿಸ್ತಾರೆ. ನನಗೆ ದೋಸೆ, ಇಡ್ಲಿ, ಏನು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನನ್ಗೆ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ, ಇಡ್ಲಿ.